ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಬರೋಣ. ಕಾರಣಾಂತರಗಳಿಂದ ನಿನ್ನೆ ಮತ್ತು ಮೊನ್ನೆ ವಿಡಿಯೋನ ಮಾಡಿ ಹಾಕೋದಕ್ಕೆ ಆಗಿರ್ಲಿಲ್ಲ, ಸೊ ಸ್ವಲ್ಪ ಬ್ಯುಸಿ ಇದೆ, ಹಂಗಾಗಿ ಇವತ್ತಿಂದ ಮತ್ತೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಮೊದಲನೇದಾಗಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ಮಾಡೋದಕ್ಕೂ ಮುಂಚೆ ಅದಕ್ಕೂ ಮೊದಲು ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಇವತ್ತು ನೋಡ್ಕೊಂಬರೋಣ. ಇವತ್ತಿನ ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಭಾರತಿ ಏರ್ಟೆಲ್ 4.08% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟೈಟಾನ್ 3.47% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಈಶರ್ ಮೋಟಾರ್ಸ್ 2.61% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಆಟೋ 2.57% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಬ್ರಿಟಾನಿಯಾ 2.57% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಬಿಪಿಸಿಎಲ್ 2.47% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿ 50ಯಲ್ಲಿ ಟಾಪ್ ಲೂಸರ್ಸ್ ನ ಬಗ್ಗೆ ನೋಡ್ಕೊಂಬರೋಣ. ನಿಫ್ಟಿ 50ಯಲ್ಲಿ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ 1.11% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನಾನ್ಸ್ 0.59% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟ್ರೆಂಟ್ 0.30% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. 0.30% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ 0.25% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಬರೋಣ. ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ 23,165 ರೇಂಜ್ ಅಲ್ಲಿ, ಓಕೆನಾ. ಸೊ 3 ಡೇಸ್ ಇಂದ ನೀವು ನೋಡ್ತಾ ಇದ್ದೀರಾ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮೂರರಲ್ಲೂ ಕೂಡ ಒಂದು ರ್ಯಾಲಿನ ನೋಡ್ತಾ ಇದೀವಿ. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ನೋಡಿ. ನೆನ್ನೆನೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತು, ಇವತ್ತು ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತು. ಓಕೆ, ಈಗ ನಾಳೆ ಒಂದು ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ 23,165 ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ಅಂತ ಮೊದಲನೇದಾಗಿ ಹೇಳ್ಕೊಡ್ತೀನಿ. ಆ ನಂತರ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಮೇಜರ್ ಸಪೋರ್ಟ್ ಗಳು ಯಾವ್ಯಾವುದು ಅಂತ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಮ್ಗೆ ನೋಡೋದಕ್ಕೆ ಈ ಲೆವೆಲ್ ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಬಿಕಾಸ್ ಆಫ್ ಇಲ್ಲಿ ನೋಡಿ, ಪ್ರೀವಿಯಸ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ನಮ್ಗೆ ರಿಜೆಕ್ಷನ್ ಕಾಣಿಸ್ತಾ ಇದೆ. ಈ ರಿಜೆಕ್ಷನ್ ನ ನಮ್ಗೆ ಅದು ದಾಟ್ಲೇಬೇಕಾಗಿರುತ್ತೆ. ಟೆನಿ ಕಾಸ್ಟ್ ಮೇಲೆ ಅದು ಬ್ರೇಕ್ಔಟ್ ಆದ ನಂತರನೇ ನಮ್ಗೆ ಇಲ್ಲಿ ಟ್ರೇಡಿಂಗ್ ಸಿಕ್ಕೋದು, ಅದರ್ವೈಸ್ ನೋ ಟ್ರೇಡ್. ಏನಕ್ಕೆ ಅಂತಂದ್ರೆ ನಮ್ಗೆ ಪ್ರೀವಿಯಸ್ ಅಲ್ಲಿ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ, ಅಲ್ಲಿ ನಮ್ಗೆ ರಿಜೆಕ್ಷನ್ ಕೂಡ ಕಾಣಿಸ್ತಾ ಇದೆ. ಆ ಲೆವೆಲ್ ನ ದಾಟಿದ ನಂತರನೇ ನಾವು ಅಪ್ ಮೂವ್ಗೆ ಹೋಗಬಹುದು. ನೋಡಿ, ಈ ಲೆವೆಲ್ ವರೆಗೂ ತಲುಪುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಮಾಡಬಹುದು. ಯಾವಾಗ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರನೇ 23,200 ಲೆವೆಲ್ ನ ದಾಟ್ಬೇಕಾಗಿರುತ್ತೆ. ಆ ನಂತರ ನಮ್ಮ ರೆಸಿಸ್ಟೆನ್ಸ್ ನ ಲೆವೆಲ್ R1 ಅಂತ ಬರಿತಾ ಇದೀನಿ ನೋಡಿ. 23,400 ನಮ್ಗೆ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ಇಲ್ಲಿ ಜೆನ್ಯೂನ್ ಬ್ರೇಕ್ಔಟ್ ಕೊಟ್ಟ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕಿದ ನಂತರನೇ ನಾವು ಇಲ್ಲಿ ಟಾರ್ಗೆಟ್ ನ ಫಿಕ್ಸ್ ಮಾಡ್ಕೋಬಹುದು. ಅದರ್ವೈಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ, ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಇಲ್ಲಿ ಮಾರ್ಕೆಟ್ ಇಲ್ಲಿ 23,200 ನ ಟಚ್ ಆದ ನಂತರ ಇಲ್ಲಿ ಒಂದು ರಿಜೆಕ್ಷನ್ ತಗೊಂಡು ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಪಾಯಿಂಟ್ಸ್ ಗಳು ಡೌನ್ ಆಯ್ತು, ಅಬ್ಸರ್ವ್ ಮಾಡಿದ್ರ? ಏನಕ್ಕೆ ಅಂತಂದ್ರೆ ಪ್ರೀವಿಯಸ್ ಅಲ್ಲಿ ನೋಡಿ ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಇದೆ, ಆ ಕಾರಣದಿಂದ ಸ್ವಲ್ಪ ಇಳಿಮುಖ ಆಯ್ತು. ಸೊ ನಾಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಯಾವ ಒಂದು ರೆಸಿಸ್ಟೆನ್ಸ್ ಲೆವೆಲ್ಗಳು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ತಿಳಿಸ್ಕೊಟ್ಟೆ ಅಲ್ವಾ. ನೆಕ್ಸ್ಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ, ನಮ್ಗೆ ಮೇಜರ್ ಸಪೋರ್ಟ್ ಇದಾಗಿರುತ್ತೆ. ಸಪೋರ್ಟ್ ನಂಬರ್ 1 23,000 ನಮ್ಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ನು ಕೂಡ ಬ್ರೇಕ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ. 22,800 ಲೆವೆಲ್ ನ ಆರಾಮ್ಸೆ ಟಚ್ ಮಾಡುತ್ತೆ. ಸೊ ಸಪೋರ್ಟ್ ಲೆವೆಲ್ 2 ಕೂಡ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ನೋಡಿ, ನಿಫ್ಟಿನಲ್ಲಿ ಇಷ್ಟೊತ್ತು ನಾವು ಚಾರ್ಟ್ ಅನಾಲಿಸಿಸ್ ನ ನೋಡಿದ್ವಿ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ. ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನೋಡಿ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ 49,993 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ. ನಮ್ಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ್ಯಾವುದು ನೋಡೋದಕ್ಕೆ ಸಿಗುತ್ತೆ ನಾಳೆ ಅಂತಂದ್ರೆ ನೋಡಿ, ಈ ಲೆವೆಲ್ ಅಲ್ಲಿ ನಮ್ಗೆ ಮತ್ತೆ ಅಗೈನ್ ನಮ್ಗೆ ರಿಜೆಕ್ಷನ್ ತಗೊಂಡಿದೆ. ಅಗೈನ್ ನಮ್ಮ ನಿಫ್ಟಿನಲ್ಲಿ ನೋಡ್ದಂಗೆನೆ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇದೇ ರೀತಿಯ ಒಂದು ರಿಜೆಕ್ಷನ್ ತಗೊಂಡಿದೆ. ಈ ಲೆವೆಲ್ ನ ದಾಟಿದ ನಂತರನೇ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಮ್ಮ ಮೇಜರ್ ಸಪೋರ್ಟ್ ಗಳು ಯಾವ್ಯಾವುದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ.
ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು ಅಂತಂದ್ರೆ ವಾಲ್ಯೂಮ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡ್ಕೊಂಡು ನೋಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಆದ ನಂತರ ಈ ಲೆವೆಲ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ. 49,750 ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ. ನೆಕ್ಸ್ಟ್ ನಮ್ಮ ಸಪೋರ್ಟ್ ಲೆವೆಲ್, ಇದನ್ನ ನಾವು ಸಪೋರ್ಟ್ ಲೆವೆಲ್ 1 ಅಂತಾನು ನಾವು ಕನ್ಸಿಡರ್ ಮಾಡಬಹುದು. ಸಪೋರ್ಟ್ ಲೆವೆಲ್ 2 ಇದಾಗಿರುತ್ತೆ 49,500 ನಮ್ಮ ನೆಕ್ಸ್ಟ್ ಲೆವೆಲ್ ನ ಸಪೋರ್ಟ್ ಆಗಿರುತ್ತೆ. ಸಪೋರ್ಟ್ ನಂಬರ್ 2 ಅಂತ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಟೆನಿಕಾಸ್ಟ್ ಈ ಲೆವೆಲ್ ನ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ತಗೊಂಡ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ನಮ್ಮ ಒಂದು ಟಾರ್ಗೆಟ್ ಲೆವೆಲ್ ಇದಾಗಿರುತ್ತೆ 50,500 ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಆಗಿರುತ್ತೆ. ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ 1. ಈ ಲೆವೆಲ್ ನ ಟಚ್ ಮಾಡುವ ಎಲ್ಲಾ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಕೊಟ್ರೆ ಮಾತ್ರ, ಅದರ್ವೈಸ್ ಇಲ್ಲಿ ನಮ್ಗೆ ಯಾವ ಟ್ರೇಡು ಸಿಕ್ಕಲ್ಲ. ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಬ್ರೇಕ್ಔಟ್ ಕೊಟ್ಟಿಲ್ಲ, ಇಲ್ಲೂ ಕೂಡ ಬ್ರೇಕ್ಔಟ್ ಸಿಕ್ಕಿಲ್ಲ ಅಂತಂದ್ರೆ ನೋಡಿ ಮಾರ್ಕೆಟ್ ಸೈಡ್ ವೇಸ್ ನಲ್ಲಿ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಬ್ರೇಕ್ಔಟ್ ಸಿಕ್ಕಿಲ್ಲ ಅಂತಂದ್ರೆ ನಮ್ಗೆ ಬೈಯಿಂಗ್ ಆಪರ್ಚುನಿಟೀಸ್ ಗಳು ಖಂಡಿತವಾಗ್ಲೂ ಸಿಕ್ಕಲ್ಲ. ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಈ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ. ಇದು ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ. ಈ ಲೆವೆಲ್ಗಳು ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್ಗಳು ಕೂಡ ಆಗಿರ್ತವೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.